ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪವಗಡ ಕುಕಿಂಗ್ ಅಂಡ್ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ದಿನ ಜಾತ್ರೆ ವಿಡಿಯೋ ಹಾಗೆ ಜಾತ್ರೆ ದಿನದಲ್ಲಿ ನಮ್ಮ ದಿನಚರಿಯ ವಿಡಿಯೋಗಳನ್ನು ನೋಡ್ಕೊಂಡು ಬಂದ್ವಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಮಡ್ಲು ತುಂಬ ಶಾಸ್ತ್ರ ಹೆಣ್ಮಕ್ಳಿಗೆ ತವ್ರ ಮನೆ ಕಡೆಯಿಂದ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುನ್ನ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮಡ್ಲಕ್ಕಿ ಹಾಕೋದಕ್ಕೆ ಮಡ್ಲಕ್ಕಿನ ರೆಡಿ ಮಾಡಿಟ್ಟಿದ್ದಾರೆ. ನನಗೂ ಅಕ್ಕನಿಗೆ ಇಬ್ಬರಿಗೂ ಮಡ್ಲಕ್ಕಿ ಹಾಕೋದ್ರಿಂದ 2 ತಟ್ಟೆಗೂ ಮಡ್ಲಕ್ಕಿನ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಕಾವ್ಯ ನಮಗೆ ಅರಿಶಿನ ಕುಂಕುಮ ಇಡ್ತಾ ಇದ್ದಾಳೆ. ಕಾವ್ಯ ಅಂದರೆ ನನ್ನ ತಮ್ಮನ ಹೆಂಡತಿ, ಈ ಮನೆ ಸೊಸೆ. ಮಹಾಲಕ್ಷ್ಮಿ ಕೂಡ ಹಾಗೆ ಈ ಮನೆ 2ನೇ ಯಜಮಾನಿ ಕೂಡ. ಅಮ್ಮ ಸೊಸೆ ಕೈಲೇ ಮಾಡಿಸ್ತಾ ಇದ್ದಾರೆ, ಯಾಕಂದರೆ ಅವಳು ಕಲ್ತ್ಕೋಬೇಕಲ್ಲ, ಇನ್ನು ಮುಂದೆ ಕಾವ್ಯನೇ ಮಾಡಬೇಕು. ಹಂಗಾಗಿ ಕಲ್ತ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಹೇಳ್ಕೊಡ್ತಾಯಿದ್ರು, ಕಾವ್ಯ ಮಾಡ್ತಾಯಿದ್ಲು. ಅರಿಶಿನ ಕುಂಕುಮ ಎಲ್ಲ ಇಟ್ಟಾದಮೇಲೆ ಈಗ ಅಂಗದಾರ ಕೊಡ್ತಾರೆ ಅಕ್ಕನಿಗೂ ನನಗೂ ಇಬ್ಬರಿಗೂ. ಅಂಗದಾರನ ನಮ್ಮ ಮಾಂಗಲ್ಯಕ್ಕೆ ಕಟ್ಕೋಬೇಕು. ಅಂಗದಾರ ಎಲ್ಲ ಕಟ್ಕೊಂಡಾದ್ಮೇಲೆ ಮಡ್ಲಕ್ಕಿ ಅಂದರೆ ಮಡ್ಲಲ್ಲೇ ಹಾಕಿಸ್ಕೋಬೇಕು. ಹಂಗಾಗಿ ಒಂದು ವೈಟ್ ಟವಲ್ಲ ನಮ್ಮ ಮಡ್ಲಲ್ಲಿ ಇಟ್ಕೊಂಡ್ಬಿಟ್ಟು ಆ ಮಡ್ಲಲ್ಲಿ ಫಸ್ಟು ಬ್ಲೌಸ್ ಪೀಸು, ಎಲೆ, ಅಡಿಕೆ, ಬಾಳೆಹಣ್ಣು ಮತ್ತು ದುಡ್ಡು ಇದನ್ನೆಲ್ಲ ಫಸ್ಟು ಇಡ್ತಾರೆ. ಅದಾದ ನಂತರ ಈಗ ಮಡ್ಲಕ್ಕಿನ ಹಾಕ್ತಾರೆ. ಮಡ್ಲಕ್ಕಿಯಲ್ಲಿ ಕೊಬ್ಬರಿ, ಬೆಲ್ಲ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಇಟ್ಬಿಟ್ಟು ಮಡ್ಲಕ್ಕಿನ ಹಾಕ್ತಾರೆ. ಮಡ್ಲಕ್ಕಿ ಹಾಕಿದ್ಮೇಲೆ ತಟ್ಟೆಗೆ 3 ಸಲ ಹಾಕ್ಕೊಳ್ತಾರೆ ಅಕ್ಕಿನ. ನಮ್ಮ ಮಡ್ಲಿಂದ 3 ಸಲ ಹಿಂಗೆ ಅಕ್ಕಿ ಹಾಕ್ಕೊಂಡು ಮತ್ತೆ ನಮ್ಮ ಮಡ್ಲಿಗೆ ಹಾಕ್ತಾರೆ. 3ನೇ ಸಲ ಹಾಕ್ಕೊಂಡಿದ್ದ ಅಕ್ಕಿನ ಅವರೇ ಇಟ್ಕೊಳ್ತಾರೆ. ಇಬ್ರಿಗೂ ಈ ರೀತಿ ಮಡ್ಲಕ್ಕಿ ಹಾಕ್ಬಿಟ್ಟು ಮತ್ತೆ ಇದೆಲ್ಲ ಆದಮೇಲೆ ಮತ್ತೆ ನಮ್ಮ ಮಡ್ಲಿಂದ ಅಕ್ಕಿ ತೊಗೊಂಡ್ಬಿಟ್ಟು ಅಕ್ಕಿಯಿಂದ ನಮ್ಗೆ ಈ ರೀತಿ ಮಾಡ್ತಾರೆ. ಕಾವಿನ್ಗೆ ಇನ್ನೂ ಅಷ್ಟೊಂದು ಗೊತ್ತಿಲ್ಲ, ಹಂಗಾಗಿ ಅಕ್ಕ ಸೈಡಲ್ಲಿ ಹೇಳ್ಕೊಡ್ತಾ ಇದ್ಲು. ಈ ರೀತಿ ಮಾಡಿದ್ದಾದ್ಮೇಲೆ ಈಗ ಅಕ್ಕನಿಗೆ ಮಡ್ಲು ತುಂಬ್ತಾರೆ. ಅಕ್ಕನಿಗೂ ಸಹ ಅಷ್ಟೇ ಮಡ್ಲಲ್ಲಿ ಬ್ಲೌಸ್ ಪೀಸು, ಎಲೆ, ಅಡಿಕೆ, ದುಡ್ಡು, ಬಾಳೆಹಣ್ಣು ಇದೆಲ್ಲ ಇಟ್ಬಿಟ್ಟು ಕೊಬ್ಬರಿ, ಬೆಲ್ಲ, ಬೆಳ್ಳುಳ್ಳಿ ಇದ್ರ ಜೊತೆ ಇದ್ರೆ ಇನ್ನು ಸೀಗೆಕಾಯಿ ಸಹನೂ ಇಡ್ತಾರೆ. ಇದೆಲ್ಲ ಇಟ್ಟಾದ್ಮೇಲೆ ಮಡ್ಲಕ್ಕಿ ಹಾಕ್ತಾರೆ. ಅಕ್ಕನಿಗೂ ಮಡ್ಲಕ್ಕಿ ಹಾಕಿದ್ಮೇಲೆ ಈ ರೀತಿ 3 ಸಲ ತಟ್ಟೆಗೆ ಹಾಕ್ಕೊಳ್ತಾರೆ. 3ನೇ ಸಲ ಹಾಕಿದ್ದು ಅಮ್ಮರೇ ತಗೊಳ್ತಾರೆ. ಮಡ್ಲಕ್ಕಿ ಎಲ್ಲ ಹಾಕಿದಾದ್ಮೇಲೆ ಈಗ ಕಾವ್ಯ ನಮ್ಮ ಕಾಲು ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತಾಳೆ. ಇಬ್ರು ಕಾಲ್ಗೂ ಬಿದ್ದು ನಮಸ್ಕಾರ ಮಾಡ್ಕೊಂಡಾದ್ಮೇಲೆ ಈಗ ಅಮ್ಮ ನಮ್ಮಿಬ್ರಿಗೂ ಅರಿಶಿನ ಇಡ್ತಾರೆ. ಕೈಗೂ ಕೆನ್ನೆಗೂ ಇದೆಲ್ಲ ಅರಿಶಿನ ಇಟ್ಬಿಟ್ಟು ಮತ್ತೆ ಅರಿಶಿನ ಕುಂಕುಮ ಇಡ್ತಾರೆ ಹಣೆಗೆ. ಇಟ್ಟಾದ್ಮೇಲೆ ಈಗ ಇಬ್ರು ತಲೆಗೂ ಹೂವು ಮುಡಿಸಿ ಅಮ್ಮನೂ ಸಹ ಅಷ್ಟೇ ಅಕ್ಕನಿಗೂ ನನಗಿಬ್ರಿಗೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತಾರೆ. ಈಗ ಜಾತ್ರೆ ಆಯ್ತಲ್ಲ, ಆ ತಾಯಿ ಕುಲದ ಹೆಣ್ಮಕ್ಳು ಯಾರ ಕಾಲಿಗೂ ಬೀಳಂಗಿಲ್ಲ ತವ್ರ ಮನೆಯಲ್ಲಿ. ಬಿದ್ದರೆ ಅದು ದೋಷ ಇದ್ದಂಗೆ ನಮ್ಮ ತವ್ರ ಮನೆಯಲ್ಲಿ. ಹಂಗಾಗಿ ಎಷ್ಟೇ ದೊಡ್ಡವರಾದ್ರೂ, ತಂದೆ ತಾಯಿ ಆದ್ರೂ ಅವರು ನಮ್ಮ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತಾರೆ. ಈ ರೀತಿ ಮಡ್ಲಕ್ಕಿ ಹಾಕ್ಬೇಕಾರೆ ಜಾತ್ರೆ ಟೈಮಲ್ಲಿ, ಹಬ್ಬ ಹರಿದಿನಗಳಲ್ಲಿ ಅವರೇ ನಮ್ಮ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತಾರೆ. ಅಮ್ಮನ ಮನೆ ಮಡ್ಲಕ್ಕಿ ಎಲ್ಲ ಹಾಕಿಸ್ಕೊಂಡ್ಮೇಲೆ ಈಗ ಅಪ್ಪರು 3 ಜನ ಅಣ್ಣ ತಮ್ಮದಿರು. ಹಂಗಾಗಿ ಕೊನೆ ಅಪ್ಪನ ಮನೆಗೆ ಮಡ್ಲಕ್ಕಿ ಹಾಕಿಸ್ಕೊಂಡೋಗಕ್ಕೆ ಬಂದಿದ್ವಿ. ಅಲ್ಲಿ ಕಾವ್ಯ ಹಾಕಿದ್ಲು, ಇಲ್ಲಿ ಮಮತಾ ಆಗ್ತಾ ಇದ್ದಾಳೆ. ಮಮತಾ ಯಾರಂದರೆ ನನ್ನ ತಮ್ಮನ ಹೆಂಡತಿ, ಈ ಮನೆ ಹಿರಿ ಸೊಸೆ ಕೂಡ ಹಾಗೆ ಹಿರಿ ಮಗಳು ಕೂಡ. ಇವರಿಬ್ಬರಿಗೂ ಇದೇ ವರ್ಷನೇ ಮದುವೆ ಆಗಿದ್ದು, ಕಾವ್ಯಗೂ ಮಮತಾಗೂ. ಹಂಗಾಗಿ ಶಾಸ್ತ್ರಗಳು ಇವ್ರಿಗೆ ಇನ್ನೂ ಅಷ್ಟೊಂದು ಗೊತ್ತಿರಲ್ಲ. ಹಂಗಾಗಿ ಅಮ್ಮವ್ರು ಹೇಳ್ತಾಯಿದ್ರು, ಇನ್ಮೇಲೆ ನೀವೇ ಇದನ್ನ ರೂಢಿಸ್ಕೊಂಡು ಹೋಗ್ಬೇಕು, ಹಂಗಾಗಿ ಕಲ್ತ್ಕೊಳ್ರಿ ಅಂತ ಹೇಳ್ಬಿಟ್ಟು ಮಮತಾಗೂ ಅಮ್ಮ ಹೇಳ್ಕೊಡ್ತಾಯಿದ್ರು. ಮಮತಾ ಮಡ್ಲಕ್ಕಿ ಹಾಕ್ತಾಯಿದ್ಲು. ಮಡ್ಲಕ್ಕಿ ಶಾಸ್ತ್ರ ಬಂದರೆ ಅಮ್ಮನ ಮನೆಗಿನ್ನ ಈ ಮನೆಯಲ್ಲಿ ಒಂದು ಪಟ್ಟು ಜಾಸ್ತಿನೇ ಇರುತ್ತೆ. ಯಾಕಂದರೆ ಈ ಮನೆಗೆ ಇಬ್ಬರು ಗಂಡ್ಮಕ್ಳೇ ಇರೋದ್ರಿಂದ ಈ ಮನೆ ಹೆಣ್ಮಕ್ಳು ಸ್ಥಾನ ಏನಿದೆಯೋ ಅದನ್ನ ನಾವು 4 ಜನ ಸಮವಾಗಿ ಸ್ವೀಕಾರ ಮಾಡ್ತೀವಿ. 4 ಜನ ಅಂದರೆ ಅತ್ತೆ, ಅಕ್ಕ, ನಾನು, ನನ್ನ ತಂಗಿ ಸ್ವಾತಿ. ಅತ್ತೆ ಯಾಕೋ ಬಂದಿರಲಿಲ್ಲ, ನನ್ನ ತಂಗಿ ಸ್ವಾತಿ ಕೂಡ ಅಷ್ಟೇ. ಅವಳು ಇನ್ನೂ ಇರ್ತೀನಿ, ಹೋಗ್ಬೇಕಾದ್ರೆ ಮಡ್ಲಕ್ಕಿ ಹಾಕಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳು ಬಂದಿರಲಿಲ್ಲ. ನಾನು ಅಕ್ಕ ಬೆಂಗಳೂರಿಗೆ ಹೋಗ್ಬೇಕಾಯ್ತು, ಹಂಗಾಗಿ ಇಬ್ಬರು ಒಟ್ಟಿಗೆ ಬಂದು ಮಡ್ಲಕ್ಕಿ ಹಾಕಿಸ್ಕೊಳ್ತಾ ಇದ್ವಿ. ಈಗ ಉಟ್ಕೊಂಡಿರೋ ಸೀರೆ ನನ್ನ ತಮ್ಮ ತಂದಿರೋದು, ಅಂದರೆ ರವಿ ತಂದಿರೋದು. ಅವನು ಈ ಸಲ ವ್ಯಾಪಾರ ಮಾಡಿದ್ದ, ಅಡಿಕೆ ವ್ಯಾಪಾರ. ಹಂಗಾಗಿ ಅದರಲ್ಲಿ ಬಂದಿರೋ ಲಾಭದಿಂದ ಸೀರೆ ನಾನೇ ತರ್ತೀನಿ ಅಂತ ಹೇಳ್ಬಿಟ್ಟು ಅವನು ಸೀರೆನ ತಂದಿದ್ದ. 4 ಜನಕ್ಕೂ ಒಂದೇ ಥರ ಸೀರೆ ಕಲರಾಗಿ ತಂದಿದ್ದ. ಅಪ್ಪ ನಮಗೆ ದುಡ್ಡನ್ನ ಕೊಟ್ಟರು, ನನಗೂ ಅಕ್ಕನಿಗೂ ದುಡ್ಡು ಕೊಟ್ಟರು. ಮುಂದೆ ಹೇಳ್ತೀನಿ ಎಷ್ಟು ಕೊಟ್ಟರು ಅಂತ. ಈಗ ನೋಡ್ರಿ, ಮಮತಾ ಮಡ್ಲಕ್ಕಿ ಶಾಸ್ತ್ರ ಏನಿದೆಯೋ ಮಮತಾ ಅದನ್ನ ಮಾಡ್ತಾ ಇದ್ದಾಳೆ.
ತವರು ಮನೆ ಮಡ್ಲಕ್ಕಿ ಇದು ತುಂಬ ಪವಿತ್ರವಾದದ್ದಿದು. ನಾವು ಗಂಡನ ಮನೆಯಲ್ಲಿ ಎಷ್ಟೇ ಸುಖದ ಸುಪ್ಪತ್ತಿಗೆ ತೇಲಾಡ್ತಾ ಇದ್ರು ತವರು ಮನೆ ಮಡ್ಲಕ್ಕಿ ಮುಂದೆ ಅದೇನೂ ಅಲ್ಲ. ಕೆಲವೊಂದು ಹೆಣ್ಮಕ್ಳಿಗೆ ತವರು ಮನೆ ಮಡ್ಲಕ್ಕಿ ಬಗ್ಗೆ ಅರ್ಥನೇ ಗೊತ್ತೇ ಇರಲ್ಲ. ಅಂಥವರು ಅವರ ಮಾತಿನ ವರ್ತನೆಯಿಂದ ತವರು ಮನೆ ಮಡ್ಲಕ್ಕಿನ ಕಳ್ಕೊಳ್ತಾರೆ. ಇನ್ನು ಕೆಲವ್ರಿಗೆ ಆ ಅದೃಷ್ಟ ಇರೋದಿಲ್ಲ. ಇಂಥ ವಿಷಯದಲ್ಲಿ ನಾವು ತುಂಬ ಅದೃಷ್ಟ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅಪ್ಪ ಅವ್ರ ಅಣ್ಣ ತಮ್ಮದಿರ ಮನೆ ಸುಮಾರು ಒಂದು 40 ಮನೆಗಳಿದ್ದಾವೆ. 40 ಮನೆಯಲ್ಲೂ ನಮ್ಗೆ ಇದೇ ಥರ ಮಡ್ಲಕ್ಕಿನ ಶಾಸ್ತ್ರ ಮಾಡ್ತಾರೆ. 40 ಮನೆ ಅಲ್ದೇ ನಾವು ಮಡ್ಲಕ್ಕಿ ಹಾಕ್ತಾಯಿದ್ದಾರೆ ಅಂದರೆ ಅಕ್ಕಪಕ್ಕ ಮನೆಯವ್ರು ಸಹ ಮಡ್ಲಿ ದುಂಬಿ ಕಳಿಸ್ತಾರೆ ಗಂಡನ ಮನೆಗೆ. ಕಾವ್ಯ ಯಾವ ರೀತಿ ಮಡ್ಲಕ್ಕಿ ಶಾಸ್ತ್ರ ಮಾಡಿದ್ಲು ಅದೇ ರೀತಿ ಮಮತಾ ಕೂಡ ಮಾಡ್ತಾಯಿದ್ದಾಳೆ. ಸೀರೆ ಮಡ್ಲಲ್ಲಿ ಬ್ಲೌಸ್ ಪೀಸು, ಎಲೆ, ಅಡಿಕೆ, ಬಾಳೆಹಣ್ಣು, ದುಡ್ಡು ಮತ್ತು ಬಳೆ, ಕೊಬ್ಬರಿ, ಬೆಲ್ಲ, ಬೆಳ್ಳುಳ್ಳಿ ಮತ್ತು ಮಡ್ಲಕ್ಕಿ ಇದನ್ನೆಲ್ಲನೂ ಅಕ್ಕನಿಗೂ ನನಗೂ ಇಬ್ಬರಿಗೂ ಹಾಕ್ತಾಯಿದ್ದಾಳೆ ಮಡ್ಲಕ್ಕಿನ. ಮಮತಾ ಮಡ್ಲಕ್ಕಿ ಹಾಕಿದ್ಮೇಲೆ ಈಗ ಅಮ್ಮ ಚಿಕ್ಕಮ್ಮ ನಮಗೆ ಇಬ್ಬರಿಗೂ ಅರಿಶಿನ ಕುಂಕುಮ ಇಡ್ತಾಯಿದ್ದಾರೆ. ಅರಿಶಿನ ಕುಂಕುಮ ಇಟ್ಟು ಇವರು ಸಹ ಹೂವು ಮುಡಿಸ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ. ಇದಾದಮೇಲೆ ಈಗ ದೊಡ್ಡಮ್ಮ ಇವ್ರಿಗೆ ತುಂಬ ವಯಸ್ಸಾಗಿದೆ, ಕೋಲ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಕಾಲಿಗೆ ಬೀಳ್ಬೇಡ, ನಿನ್ಗೆ ಬಗ್ಗೋದಕ್ಕಾಗಲ್ಲ, ತಲೆ ಮುಟ್ಕೊಂಡು ಇದು ಮಾಡ್ತಾ ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಯಾಕೆ ನನಗೆ ಪಾಪ ಬರಬೇಕಾ ಅಂತ ಹೇಳ್ಬಿಟ್ಟು ಅವರು ಕಾಲನ್ನೇ ಮುಟ್ಕೊಂಡು ನಮಸ್ಕಾರ ಮಾಡಿಕೊಂಡ್ರು. ಆಗ ಅಪ್ಪ ಹೇಳ್ತಾಯಿದ್ರು, ನಾನು ದುಡ್ಡು ಕೊಟ್ಟಿರೋದು ನೀನು ಕೊಟ್ಟಿಲ್ಲ, ನೀನೇ ಇಟ್ಕೊಂಡಿದ್ಯಾ, ನನ್ನ ಮಕ್ಳಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅಮ್ಮ ಹೇಳ್ತಾಯಿದ್ರು ತೋರಿಸಮ್ಮ ತೋರಿಸ್ದೆ ಅಂತ ಹೇಳ್ತಾಯಿದ್ರು. ಅಪ್ಪ ನಮಗೆ ಕಾಸು ಎಷ್ಟು ಕೊಟ್ಟು ಅಂದರೆ ಅಕ್ಕನಿಗೆ 1,000 ರೂಪಾಯಿ, ನನಗೆ 1,000 ರೂಪಾಯಿ ಕೊಟ್ಟಿದ್ರು. ಇಬ್ಬರಿಗೂ ಸೇರಿಸಿ 2,000 ರೂಪಾಯಿ ಅಪ್ಪ ದುಡ್ಡು ಕೊಟ್ಟಿದ್ರು. ನನ್ನ ತಮ್ಮ ಸೀರೆ ತಂದಿದ್ದ. ಮಡ್ಲಕ್ಕಿ ಶಾಸ್ತ್ರ ಎಲ್ಲ ಆದಮೇಲೆ ಈಗ ನಾವು ಒಳಗಡೆಯಿಂದ ಹೊರಗಡೆ ಹೋಗಬೇಕು ಮಡ್ಲಕ್ಕಿನ ತೊಗೊಂಡು. ಅದಾದಮೇಲೆ ಮತ್ತೆ ಒಳಗಡೆ ಬಂದುಬಿಟ್ಟು ಹೊಸ್ಲನ್ನ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಒಳ್ಳೆಯದಾಗಲಿ ನನ್ನ ತವ್ರ ಮನೆ ಅಂದ್ಕೊಂಡು ಗಂಡನ ಮನೆಗೆ ಹೋಗಬೇಕು. ಗಂಡನ ಮನೆಗೆ ಅವತ್ತೇ ಹೋಗೋಕ್ಕಾಗಲಿಲ್ಲ ಅಂದರೆ ಈ ಮಡ್ಲಕ್ಕಿನ ನಮ್ಗೆ ಅತ್ತೆ ಆಗೋರ ಮನೆಯಲ್ಲಿ ಇಟ್ಟು, ಅತ್ತೆ ಮನೆ ಇಲ್ಲ ಅಂತಂದರೆ ದೇವಸ್ಥಾನದಲ್ಲಿ, ಇಲ್ಲಾಂದರೆ ಮನೆ ದೇವ್ರ ಮನೆಯಲ್ಲಿ ಇಟ್ಟು ಗಂಡನ ಮನೆಗೆ ಹೋಗ್ಬೇಕಾದ್ರೆ ತಗೊಂಡು ಹೋಗ್ಬೇಕು. ಇದೆಲ್ಲ ಆಯಿತು ಫ್ರೆಂಡ್ಸ್. ಈಗ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಸುಮಾರು 10 ದಿನಗಳ ಕಾಲ ಊರಲ್ಲೇ ಇದ್ವಿ, ಜಾತ್ರೆ ಇದ್ದ ಕಾರಣ. ಹಂಗಾಗಿ ಈಗ ಹೊರಡ್ತಾ ಇದ್ವಿ. ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ನುಗ್ಗೆ ಸೊಪ್ಪು, ಬದನೆಕಾಯಿ, ಕರ್ಬೇವಿನ ಸೊಪ್ಪು, ಏನೇನೋ ಎಲ್ಲ ಫುಲ್ಲು ರೆಡಿ ಮಾಡ್ಕೊಳ್ತಾ ಇದ್ವಿ. ಕಾವ್ಯ ಸಹ ಅಷ್ಟೇ ತವ್ರ ಮನೆಗೆ ಹೋಗಿದ್ಲು. ಕಾವ್ಯನೂ ಬಂದು ಅಲ್ಲಿಂದ ಸೊಪ್ಪು, ಗೌರಿಕಾಯಿ, ಏನೇನೋ ತರಕಾರಿಗಳೆಲ್ಲ ತಗೊಬಂದಿದ್ಲು. ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ನುಗ್ಗೆ ಸೊಪ್ಪು ಅಂದರೆ ನಮಗೆ ತುಂಬ ಇಷ್ಟ. ಯಾವ್ದು ಬಿಟ್ಟೋದ್ರೂ ನುಗ್ಗೆ ಸೊಪ್ಪು ಮಾತ್ರ ಬಿಟ್ಟೋಗಲ್ಲ. ಇದು ಒಂಥರ ನಮ್ಮ ಮನೆ ದೇವ್ರು ಇದ್ದಂಗೆ. ಎಲ್ರಿಗೂ ಅಷ್ಟೇ ತುಂಬ ಇಷ್ಟ. ಹಂಗಾಗಿ ಜಾಸ್ತಿ ತಗೊಬಂದಿದ್ವಿ ನುಗ್ಗೆ ಸೊಪ್ಪನ್ನ. ಅದನ್ನೆಲ್ಲ ರೆಡಿ ಮಾಡಿಕೊಂಡು ನೋಡಿ ಬ್ಯಾಗುಗಳೆಲ್ಲ ರೆಡಿಯಾಗಿದ್ದಾವೆ. 3 ಮನೆಗೆ ಬ್ಯಾಗುಗಳಿವು. ಇದು ಕಾರ್ ಇಡ್ಸುತ್ತಾ ಇಲ್ಲ ಅದು ಗೊತ್ತಿಲ್ಲ, ಅಷ್ಟು ಬ್ಯಾಗುಗಳಿದ್ದಾವೆ. ಕಾರ್ ಬಂದು ನಿಂತಿದೆ. ಈಗ ಲಗೇಜ್ ಎಲ್ಲ ಡಿಕ್ಕಿಯಲ್ಲಿಡೋದಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಕಾರ್ ಬಂದುಬಿಟ್ಟು ನನ್ನ ತಮ್ಮಂದೇ ಇತ್ತು. ಇವನು ನನ್ನ ತಮ್ಮ ತೇಜು ಅಂತ ಹೇಳ್ಬಿಟ್ಟು ಬಿಟ್ಟು ಬರ್ತೀನಿ ಹೇಳಕ್ಕ ಅಂತ ಹೇಳ್ದ. ಹಂಗಾಗಿ ಕಾರಲ್ಲೇ ಹೊರಡ್ತಾ ಇದ್ದೀವಿ. ತುಂಬ ಲಗೇಜ್ ಇತ್ತು. ಕಾರ್ಗಿನ್ನೂ ಸಾಲ್ಟೇಜೇ ಬಂತು, ಜಾಗ ಆಗಲಿಲ್ಲ. ಅಮ್ಮ ರಾಗಿ ಚೀಲ ಎಲ್ಲ ತೆಗ್ದಿಟ್ಟಿದ್ರು, ರಾಗಿ ಮತ್ತು ಕಡಲೆಕಾಯಿ ಎಲ್ಲನ. ಲಗೇಜೇ ಜಾಸ್ತಿ ಇತ್ತು, ಯಾಕಂದರೆ 10 ದಿನಗಳ ಕಾಲ ಊರಲ್ಲೇ ಇದ್ವಲ್ವ. ಹಾಗಾಗಿ ಬಟ್ಟೆಗಳೇ ಜಾಸ್ತಿ ಇದ್ವು. ಅದೆಲ್ಲ ಅಲ್ಲೇ ಇಟ್ಬಿಟ್ಟು ಬಟ್ಟೆ ಮತ್ತು ತರಕಾರಿ ಈ ಥರ ಎಲ್ಲ ತೊಗೊಂಡು ಬಂದ್ವಿ. ಅಮ್ಮ ಕಾರಲ್ಲೆಲ್ಲ ಹತ್ಕೊಂಡು ಕೂತ್ಕೊಂಡ್ವಿ. ಅಮ್ಮಂಗೆ ಅವಳೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು, ಯಾಕಂದರೆ ಸುಮಾರು ದಿನ ಊರಲ್ಲೇ ಇದ್ವಿ, ಹೊರಟ್ಬಿಟ್ವಲ್ವ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಇಲ್ಲ ಬಾಯ್ ಮಾಡ್ತಾಯಿದ್ದಾರೆ ಮಕ್ಕಳು. ಇಲ್ಲ ಹೊರಟ್ಬಿಟ್ವಿ. ನೋಡಿ ಇದು ಕಾಣಿಸ್ತಾ ಇರೋದು ಹುಣಸೆ ಮರ ನಮ್ಮದೇ. ಇಲ್ಲಿ ಲೈನ್ಗಿದ್ದಾವೆ. ಇದೆಲ್ಲ ಅಪ್ಪ ಅವ್ರ ಅಣ್ಣ ತಮ್ಮಗಳದ್ದು ಜಮೀನು, ಹುಣಸೆ ಮರ. ಮತ್ತು ಆ ಕಡೆ ಈ ಕಡೆ ಕಾಣಿಸ್ತಾ ಇರೋದು ತೋಟ. ಇದು ಫುಲ್ಲು ನಮ್ಮದೇ ತೋಟ, ಕೊಳ್ಳೇರ್ದು ಅಂತ ಹೇಳ್ಬಿಟ್ಟು. ಎಲ್ರದ್ದು ಅಣ್ಣ ತಮ್ಮಗಳದ್ದು ಇಲ್ಲೇ ಇದೆ ತೋಟ. ಈಗ ಪಾವಗಡ ಎಂಟ್ರಿ ಆದ್ವಿ. ಇಲ್ಲೇ ಫ್ರೆಂಡ್ಸ್ ಲಾಸ್ಟ್ ಟೈಮು ಬಸ್ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿದ್ವಲ್ವ, ಅದು ಇದೇ ಜಾಗದಲ್ಲೇ ಆಗಿತ್ತು. ನೋಡಿ ಎಷ್ಟು ಫ್ರೀಯಾಗಿದೆ ಜಾಗ. ಅದೇ ಹೆಂಗಾಯಿತು ಆಕ್ಸಿಡೆಂಟ್ ಅನ್ನೋದೇ ಗೊತ್ತೇ ಇಲ್ಲ. ನನ್ನ ಪ್ರಕಾರ ಡ್ರೈವರ್ದೇ ತಪ್ಪು ಅನ್ನಿಸ್ತಾ ಇದೆ. ನೋಡಿ ಇಷ್ಟು ಫ್ರೀಯಾಗಿದೆ, ಆದರೂ ಅವನು ಬಸ್ ಬೀಳ್ಸಿದ್ದಾನಂದರೆ ಅವನದೇ ತಪ್ಪಿರುತ್ತೆ. ಇದೇ ಜಾಗದಲ್ಲೇ ಆಗಿತ್ತು. ನೋಡಿ ಪಾವಗಡ ಒಳಗಡೆ ಬಂದ್ವಿ. ಪಾವಗಡ ಬಸ್ ಸ್ಟ್ಯಾಂಡ್ ಒಳಗಡೆ ಬರೋದಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಆಗಿತ್ತು. ನಾನು ಬೆಂಗಳೂರಿಂದ ಪಾವಗಡಕ್ಕೆ ಬಂದಿದ್ದು ವಿಡಿಯೋ ಇತ್ತು, ಹಂಗಾಗಿ ಆ ಕ್ಲಿಪ್ಪಿಂಗ್ನೇ ಹಾಕ್ತಾಯಿದ್ದೀನಿ. ನೋಡಿ ಇದು ಪಾವಗಡ ಬಸ್ ಸ್ಟ್ಯಾಂಡು.
ನಾವು ಬೆಂಗಳೂರಿಂದ ಬರಬೇಕಾದ್ರೆ ಊರಿಗೆ ಅದನ್ನೊಂದು ಕ್ಲಿಪ್ಪಿಂಗ್ನ ತಗೊಂಡಿದ್ವಿ. ನೋಡಿ ಇದೇ ಪಾವಗಡ ಬಸ್ ಸ್ಟ್ಯಾಂಡು. ಇಲ್ಲಿ ನನ್ನ ಸಬ್ಸ್ಕ್ರೈಬರು ಇದ್ದಾರೆ, ನಮ್ಮ ಪಾವಗಡದವರು, ಕವಿತಾ ನಾರಾಯಣ ಅಂತ ಹೇಳ್ಬಿಟ್ಟು. ಹಾಯ್ ಕವಿತಾ, ಪಾವಗಡದಲ್ಲಿದ್ದೀವಿ ನಾವು. ಪಾವಗಡ ಬಸ್ ಸ್ಟ್ಯಾಂಡ್ ಎಲ್ಲ ಮುಗಿಸ್ಕೊಂಡು ಈಗ ನೋಡಿ ಇದು ಶನಿಮಾತನ ದೇವಸ್ಥಾನ. ಎಲ್ಲೆಲ್ಲಿಂದನೂ ಬರ್ತಾರೆ ಈ ದೇವಸ್ಥಾನಕ್ಕೆ, ಸುಮಾರು ದೂರದಿಂದ ಬರ್ತಾರೆ. ಹಳೇ ಕಾಲದ ದೇವಸ್ಥಾನ ಇದು. ಶ್ರಾವಣ ಶನಿವಾರ ಬಂತು ಅಂದರೆ ಇಲ್ಲಿ ಕಾಲಿಡೋದಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಆಗಿರುತ್ತೆ. ತುಂಬ ದೂರದಿಂದ ಎಲ್ಲ ಬರ್ತಾರೆ. ಈ ದೇವಸ್ಥಾನದ ಬಗ್ಗೆ ಇತಿಹಾಸನೇ ಇದೆ. ನೆಕ್ಸ್ಟ್ ಯಾವಾಗಲಾದರೂ ಶ್ರಾವಣದಲ್ಲಿ ದೇವಸ್ಥಾನಕ್ಕೆ ಬಂದರೆ ಈ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಇದಾದಮೇಲೆ ಈಗ ಬೆಂಗಳೂರಿಗೆ ಎಂಟ್ರಿ ಆದ್ವಿ. ಈಗ ವೈಟ್ ಫೀಲ್ಡ್ ಆಗ್ದೂರ ಹತ್ರ ಬಂದುಬಿಟ್ವಿ. ನಮ್ಮ ಅಂಗಡಿ ಹತ್ರನೇ ನಿಲ್ಲಿಸ್ಬಿಟ್ಟು ಲಗೇಜ್ ಎಲ್ಲ ಇಲ್ಲೇ ಇಡ್ತಾ ಇದ್ವಿ. ಕರ್ಬೇವಿನ ಸೊಪ್ಪು ಎಲೆ ಎಲ್ಲ ಇಟ್ಬಿಟ್ಟು ಈಗ ಊರಲ್ಲಿ ಕಾರ್ ಹತ್ತಿದ್ದು ಮತ್ತೆ ಬಂದಿಲ್ದಿದೆ ಅಂಗಡಿ ಮುಂದೆಗಡೆ ಕಾರ್ ನಿಲ್ಲಿಸ್ಬಿಟ್ಟು ಕಾಫಿ ಟೀಗೆ ಅಂತ ಏನು ಹೋಗೋಕೆ ಹೋಗಲಿಲ್ಲ, ಡೈರೆಕ್ಟು ಮನೆಗೆ ಬಂದುಬಿಟ್ವಿ. ಈಗ ಒಂದು ಕಡೆ ಮೊಟ್ಟೆನ ಬೇಯಿಸೋಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಊರಿಂದ ಬದನೆಕಾಯಿ ತೊಗೊಂಡಿದ್ವಿ. ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಬದನೆಕಾಯಿ ಬೇಯೋದಕ್ಕೆ ಇಟ್ಬಿಟ್ಟು ನಾನು ಈ ಕಡೆ ಅಕ್ಕಿ ತೊಳಿತಾ ಇದ್ದೀನಿ. ಕಾವ್ಯ ಕಾಫಿ ಮಾಡಿ ಸೋಸ್ತಾ ಇದ್ದಾಳೆ. ಕಾಫಿ ಎಲ್ಲ ಕುಡ್ದಾಯಿತು. ಈಗ ನೋಡಿ ಅಡುಗೆನೂ ರೆಡಿಯಾಗಿದೆ. ಬದನೆಕಾಯಿ ಬಜ್ಜಿ ಮತ್ತು ಮೊಟ್ಟೆ, ಅನ್ನ. ಸಾಮಾನ್ಯವಾಗಿ ನಾವು ಹೊರಗಡೆ ಜಾಸ್ತಿ ತಿನ್ನೋದಕ್ಕೆ ಹೋಗಲ್ಲ, ಹೋಟೆಲ್ಲು ಅದು ಇದು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಎಷ್ಟೊತ್ತೇ ಆದರೂ ಪರವಾಗಿಲ್ಲ ಮನೆಗೆ ಬಂದುಬಿಡ್ತೀವಿ. ತಂದಿರೋ ಲಗೇಜ್ ಎಲ್ಲ ಇದೆ, ಇನ್ನೂ ಎತ್ತಿಟ್ಟಿಲ್ಲ. ಈ ಕಡೆ ನನ್ನ ತಮ್ಮ ಸಹ ಊಟ ಮಾಡ್ತಾಯಿದ್ದಾನೆ. ಊಟ ಮಾಡ್ಕೊಂಡ್ಬಿಟ್ಟು ಈಗ ಅಕ್ಕರ ಮನೆಗೆ ಹೋದ್ರು ಎಲ್ಲರೂ. ನನ್ನ ತಮ್ಮ ಕರ್ಕೊಂಡೋಗಿ ಬಿಟ್ಟು ಹಂಗೆ ಹೋಗ್ತೀನಿ ಅಕ್ಕ ಅಂತ ಹೇಳ್ಬಿಟ್ಟು ಹೋದ್ರು. ಧನಿಯಾ ಪೌಡ್ರ್ ಮಾಡಿಸೋದಕ್ಕೆ ಧನಿಯಾ ಕಾಳು ತೊಗೊಬಂದಿದ್ದೆ ಊರಿಂದನೇ. ಇಲ್ಲೇದಾದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು 3 kg ಆಗೋಷ್ಟು ಧನಿಯಾ ಕಾಳನ್ನ ಅಲ್ಲೇ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ತೊಗೊಬಂದಿದ್ನಿ. ಇದು ಧನಿಯಾ ಪೌಡ್ರು, ಇದು ಚಿಕನ್ ಸಾಂಬಾರ್ಗೂ ಮಟನ್ ಸಾಂಬಾರ್ಗೂ ಹಾಕೋ ಅಂಥದ್ದು. ಅದಾದಮೇಲೆ ಕಡಲೆ ಹಿಟ್ಟು, ಅಮ್ಮ ಜಾತ್ರೆಯಲ್ಲಿ ಕಡಲೆ ಹಿಟ್ಟು ಜಾಸ್ತಿ ಹಾಕ್ತಿದ್ರು, ಹಂಗಾಗಿ ಅದನ್ನು ಸ್ವಲ್ಪ ತೊಗೊಂಡು ಬಂದ್ವಿ. ಅದಾದಮೇಲೆ ಹುರುಳಿಕಾಳು ಸುಮಾರು ಒಂದು 5 kg ಆಗೋಷ್ಟು. ಇದು ನನ್ನ ಫ್ರೆಂಡ್ ಉಮಾ ಅಂತ ಇದ್ದಾಳೆ, ಅವಳು ತೊಗೊಬಂದಿದ್ದು ಅವ್ರ ಊರಿಂದ. ಅದಾದಮೇಲೆ ಬದನೆಕಾಯಿ, ಇದು ಅಷ್ಟೇ ಅಮ್ಮವ್ರ ಮನೆ ಹಿಂದೆಗಡೆ ಹಾಕಿದ್ರು ಬದನೆಕಾಯಿ, ಅವ್ರ ಹತ್ರ ತೊಗೊಬಂದಿದ್ದು. ಅದಾದಮೇಲೆ ನಿಪ್ಪಟ್ಟು ಮತ್ತು ಖಾರದ ಮಂಡಕ್ಕಿ ಜಾತ್ರೆಗೆ ಮಾಡಿದ್ದಿದ್ದು. ಅದಾದಮೇಲೆ ಚಕ್ಲಿ, ಸ್ವಲ್ಪ ಚಕ್ಲಿನೂ ಮಿಕ್ಕಿತ್ತು, ಹಾಗಾಗಿ ಅದೊಂದು ಸ್ವಲ್ಪ ತೊಗೊಬಂದ್ವಿ. ತರಕಾರಿ ಗೌರಿಕಾಯಿ ತೊಗೊಬಂದಿದ್ವಿ, ಕಾವ್ಯ ಅವರು ಮನೆಯಿಂದ ತಂದಿದ್ದು, ನಾವು ಅವ್ರ ಮನೆಗೆ ತೊಗೊಬಂದಿದ್ದು. ಗೌರಿಕಾಯಿ ಮತ್ತು ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಅಷ್ಟೇ ಕಾವ್ಯ ಮನೆಯಿಂದನೇ ತೊಗೊಬಂದಿದ್ದೆ, ಅಲ್ಲಿಂದನೇ. ತುಂಬ ಇಷ್ಟ ನುಗ್ಗೆ ಸೊಪ್ಪು ಅಂದರೆ ನಮಗೆ. ಇದೊಂಥರ ನಮ್ಮ ಮನೆ ದೇವ್ರ ಥರ, ಏನು ಬಿಟ್ಟು ಬಂದರೂ ನುಗ್ಗೆ ಸೊಪ್ಪು ಮಾತ್ರ ಬಿಟ್ಟು ಬರೋದಿಲ್ಲ. ಎಲ್ರಿಗೂ ತುಂಬ ಇಷ್ಟ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ತೊಗೊಬಂದಿದ್ವಿ. ಅದಾದಮೇಲೆ ಹುಣಸೆ ಚಿಗುರು, ನೋಡಿ ಹುಣಸೆ ಚಿಗುರು ಇದಂತೂ ಮಾಡೋದಕ್ಕೆ ಬರೋಲ್ಲ, ಕಾರ್ ಡಿಕ್ಕಿಯಲ್ಲಿ ಹಾಕಿದ್ವಲ್ವ, ಹಂಗಾಗಿ ಇದು ಇಲ್ಲಿ ಬರೋ ಅಷ್ಟರಲ್ಲಿ ಈ ರೀತಿ ಆಗೈತೆ. ಇದಂತೂ ಮಾಡೋದಕ್ಕೆ ಬರೋದೇ ಇಲ್ಲ. ಹುಣಸೆ ಮಗ್ಗು ತೊಗೊಬಂದಿದ್ವಿ, ಅದು ಸ್ವಲ್ಪ ಚೆನ್ನಾಗಿತ್ತು. ಹಾಗೆ ಗೋರಂಟಿ ಸೊಪ್ಪಿದು ನಮ್ಮ ಮನೆ ಹತ್ರನೇ ಇತ್ತು, ಹಾಗಾಗಿ ಮಕ್ಕಳೆಲ್ಲ ಕಿತ್ಕೊಬಂದಿಟ್ಟಿದ್ರು, ಅದನ್ನು ತೊಗೊಬಂದ್ವಿ. ಇಷ್ಟು ತೊಗೊಬಂದ್ವಿ ಲಗೇಜು. ಈಗ ಇಲ್ಲಿ ಬಂದರೆ ತವ್ರ ಮನೆ ಮಡ್ಲಕ್ಕಿ, ಇದನ್ನ ಅಲ್ಲೇ ಬಿಟ್ಟು ಬರೋಂಗಿಲ್ಲ, ತೊಗೊಂಡು ಬರಬೇಕು. ಈ ಅಕ್ಕಿನ ಏನಾದರೂ ಸ್ವೀಟ್ ಮಾಡಿಕೊಂಡು ತಿನ್ನಬೇಕು. ನಾನ್ ವೆಜ್ಗೆ ಬಳಸೋದಾಗಲಿ ಮತ್ತು ದೋಸೆ ಇಡ್ಲಿಗೆ ಬಳಸೋದಾಗಲಿ ಅದು ಮಾಡಬಾರ್ದು. ಇಲ್ಲ ಅನ್ನ ಮಾಡಿಕೊಂಡು ಊಟ ಮಾಡಬೇಕು, ಇಲ್ಲಾಂದರೆ ಇದರಿಂದ ಏನಾದರೂ ಸ್ವೀಟ್ ಮಾಡಬೇಕು. ಪಾಯಸ ಅಥವಾ ಕಿಚಡಿ ಅಂತ ಮಾಡ್ತೀವಲ್ಲ, ಆ ರೀತಿ ಏನಾದರೂ ಮಾಡಿಕೊಂಡು ಊಟ ಮಾಡಬೇಕು. ನಮ್ಮ ಕಡೆ ಮಡ್ಲಕ್ಕಿ ಕಟ್ತಾರೆ ಅಂದರೆ ಈ ರೀತಿ ಎಲ್ಲ ಇಡ್ತಾರೆ, ಬೆಲ್ಲ, ಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ಇದಕ್ಕಿನ್ನೂ ಇದು ಸೀಗೆಕಾಯಿ ಇದ್ರೂ ಇಡ್ತಾರೆ. ನಮ್ಮ ಕಡೆ ಈ ರೀತಿ ಸಂಪ್ರದಾಯ. ಇದನ್ನೆಲ್ಲ ಇವಾಗ ಅಕ್ಕಿನೆಲ್ಲ ಕ್ಲೀನ್ ಮಾಡಿಕೊಂಡು ಇದರಿಂದ ಸ್ವೀಟ್ ಮಾಡಿಕೊಂಡು ಊಟ ಮಾಡಬೇಕು. ಸಾಧ್ಯವಾದರೆ ಈ ಅಕ್ಕಿಯಿಂದ ಏನೆಲ್ಲ ಸ್ವೀಟ್ ಮಾಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿಗೆ ಜಾತ್ರೆ ವೀಡಿಯೋಗಳು ಮುಗಿತವೆ. ಮತ್ತೆ ಬರುವ ವೀಡಿಯೋಗಳೆಲ್ಲ ಬೆಂಗಳೂರಲ್ಲಿ ಮಾಡುವ ವೀಡಿಯೋಗಳು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು.